ಸಾವಿರಾರು ಕಡೆ ಪಥಸಂಚಲನ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಅವ್ರು ಹೇಳ್ತಾ ಇರೋದು ನಾವು 50 ವರ್ಷದಿಂದ ಮಾಡ್ಕೊಂಡು ಬಂದೀವಿ, 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಒರೆಸ್ಬೇಕಂತೇನಿದೆ. ಈಗ ನಾನು ಪಥಸಂಚಲನ ಮಾಡಬೇಕು ಅಂದರೆ ನಮ್ಮ ಪಕ್ಷದ ಕಡೆಯಿಂದ ಅಥವಾ ನಮ್ಮ ಸಂಘಟನೆಗಳ ಕಡೆಯಿಂದ ನಾನು ಪರ್ಮಿಷನ್ ಕೇಳಬೇಕಲ್ವ. ನಾನು ಅನ್ರಿಜಿಸ್ಟರ್ಡ್ ಇದ್ದರೆ ಪರ್ಮಿಷನ್ ಕೊಡ್ತಾರಾ? ಸುಮ್ಮನೆ ಹೌದಪ್ಪ ಯಾವುದೋ ಒಂದು ಇಂಡಿಯಾ ಒಂದು ಮ್ಯಾಚ್ ಗೆಲ್ತು, ಅದು ಬೇರೆ ಯಾವುದೋ ಒಂದು ಸಂಭ್ರಮಾಚರಣೆ ಇತ್ತು, ಆವಾಗ ಆಕಸ್ಮಿಕವಾಗಿ ಎಲ್ಲರೂ ಜೊತೆಗೆ ಬಂದು ಒಂದು ಸರಿ ಸೆಲೆಬ್ರೇಷನ್ ಮಾಡೋದು ಬೇರೆ. ಆರ್ಗನೈಸ್ಡ್ ಆಗಿ ಇವರು ಯೂನಿಫಾರ್ಮ್ ಹಾಕ್ಕೊಂಡು ಡ್ರಮ್ ಬಾರಿಸ್ಕೊಂಡು ಕಳ್ಗಗಳು ಉತ್ಕೊಂಡು ದೊಣ್ಣೆಗಳು ಏನೋ ಹಾಕ್ಕೊಂಡು ದೊಣ್ಣೆಗಳನ್ನು ಇಟ್ಕೊಂಡು ಇವ್ರು ಪಥಸಂಚಲನ ಮಾಡೋದು ಅಗತ್ಯ ಏನಿದೆ? ಯಾವ ಸಂಪ್ರದಾಯ ಇದು? ಯಾರ ಸಂಪ್ರದಾಯ ಇದು? ಆ ಸಂಘಟನೆಯ ಸಂಪ್ರದಾಯ ಇದ್ದರೆ ನಾವು ಒಪ್ಪಬೇಕಂತ ಏನಿದೆ? ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಯುವಕರ ಮೇಲೆ ಬೀಳುತ್ತೆ. ಏನಕ್ಕೆ ಮಾಡಬೇಕು? ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೀ ಮಿಲಿಟ್ರಿದವರು, ಪ್ಯಾರಾಮಿಲಿಟ್ರಿದವರು, ಪೊಲೀಸವರು. ಇವ್ರಿಗೆ ಏನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ? ಅದು ಮಾಡೋ ಅವಶ್ಯಕತೆನ ಏನಿದೆ?